ಸಮಸ್ತ ಕನ್ನಡ ನಾಡಿನ ಬೋವಿ ಸಮಾಜ ಹಾಗೂ ಸಮಸ್ತ ನಾಗರಿಕ ಬಂಧುಗಳಿಗೆ ಭಾರತೀಯ ಓಡ್ ಸಮಾಜ ಸೇವಾ ಸಂಘ ಬೋಸ್ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ವೆಂಕಟೇಶ್ ಮೌರ್ಯ ಮಾಡುವ ನಮಸ್ಕಾರಗಳು. ಬಂಧುಗಳೇ, ನಿನ್ನೆ ಕರ್ನಾಟಕ ರಾಜ್ಯ ಸರ್ಕಾರವು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ವಿಶೇಷ ಕ್ಯಾಬಿನೆಟ್ ಸಭೆ ಮಾಡುವ ಮುಖಾಂತರ ಜಾರಿ ಮಾಡಿದೆ. ಈ ಹಿಂದೆ 16 ವರ್ಷಗಳಿಂದ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಅನ್ಯ ಜಾತಿಗಳು 101 ಜಾತಿಗಳು ಒಟ್ಟಿಗಿರೋದ್ರಿಂದ ಮೀಸಲಾತಿಯಲ್ಲಿ ಕೆಲವು ಜಾತಿಗಳಷ್ಟೇ ಫಲಾನುಭವಿಗಳಾಗಿದ್ದಾರೆ. ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಅಂತ ಹೋರಾಟಗಳನ್ನು ಮಾಡ್ತಾಯಿದ್ರು. ಅದರ ಫಲವಾಗಿ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸದಾಶಿವ ಆಯೋಗವನ್ನು ಜಾರಿ ಮಾಡಿದರು. ಆ ಸದಾಶಿವ ಆಯೋಗದಲ್ಲಿ ಅವೈಜ್ಞಾನಿಕವಾಗಿದೆ, ಬೋವಿ ಸಮಾಜಕ್ಕೆ ಸೂಕ್ತ ಸ್ಥಾನಮಾನ ಸಿಗ್ತಾ ಇಲ್ಲ ಅಂತ ನಾವೆಲ್ಲ ವಿರೋಧವಾಗಿ ಹೋರಾಟ ಮಾಡಿದ್ವಿ. ಅದರ ಫಲವಾಗಿ ಸದಾಶಿವ ವರದಿಯನ್ನು ಆಯೋಗದ ವರದಿಯನ್ನು ಜಾರಿ ಮಾಡದೆ ಕಳೆದ BJP ಸರ್ಕಾರದಲ್ಲಿ ಮಾಧವಸ್ವಾಮಿ ಅವರ ಮಾಹಿತಿಯಂತೆ ಅವರ ವರದಿಯಂತೆ BJP ಸರ್ಕಾರವು SC ಸಮುದಾಯಕ್ಕೆ 15% ಇದ್ದಂಥ ಮೀಸಲಾತಿಯನ್ನು 17%ಗೆ ಹೆಚ್ಚಿಸಿ SC ಲೆಫ್ಟ್ಗೆ 6%, SC ರೈಟ್ಗೆ 5.5%, SC ಮತ್ತು ಬೋವಿ ಲಂಬಾಣಿ ಕೊರಚ ಕೊರ್ಮ ಸಮುದಾಯಗಳಿಗೆ 4%, ಅನ್ಯ ಸಮುದಾಯಗಳಿಗೆ 1%, ಅಲೆಮಾರಿ ಸಮುದಾಯಗಳಿಗೆ 1% ಜಾರಿ ಮಾಡಿದರು. ಆದರೆ ಚುನಾವಣೆ ನಂತರ ಸರ್ಕಾರ ಬದಲಾಗಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚಿಸಿ ಅವರು ಕೂಡ ತನಿಖೆ ಮಾಡಿ ವರದಿ ಕೊಟ್ಟು ಆ ವರದಿಯಲ್ಲೂ ಅವೈಜ್ಞಾನಿಕವಾಗಿತ್ತು. ಆದರೂ ಕೂಡ ಸಿದ್ದರಾಮಯ್ಯನವರು ಸುಮಾರು ಲೆಫ್ಟಿಗೆ 6%, ರೈಟಿಗೆ 6% ಮತ್ತು ಅಲೆಮಾರಿ ಸಮುದಾಯಗಳನ್ನು ಸೇರಿಸಿ 63 ಜಾತಿಗಳಿಗೆ 5.5% ಮೀಸಲಾತಿ ಕೊಟ್ಟಿದ್ರು. ಅದೂ ಕೂಡ ಅವೈಜ್ಞಾನಿಕವಾಗಿದೆ ಅಂತ ನಾವೆಲ್ಲ ಹೋರಾಟ ಮಾಡಿದ ಫಲವಾಗಿ ನಂತರದ ದಿನಗಳಲ್ಲಿ ಇವರು 17% ಮೀಸಲಾತಿ ಕೊಡಕ್ಕೆ ಬರೋದಿಲ್ಲ, ನಾವು 15% ಮೀಸಲಾತಿ ಕೊಡ್ತೀವಿ ಅಂತ ಸರ್ಕಾರ ಚಿಂತನೆ ಮಾಡಿ ಆಲೋಚನೆ ಮಾಡಿ ನಿನ್ನೆ ವಿಶೇಷ ಸಭೆ ಕರೆದು ಆ ಸಭೆಯಲ್ಲಿ ಲೆಫ್ಟ್ಗೆ 5.5%, ರೈಟ್ಗೆ 5.5%, ಅಲೆಮಾರಿ ಸಮುದಾಯಗಳು ಸೇರಿ ಬೋವಿ ಲಂಬಾಣಿ ಕೊರಚ ಕೊರಮ ಸಮುದಾಯಗಳಿಗೆ 4% ನಿನ್ನೆ ಘೋಷಣೆ ಮಾಡಿದ್ದಾರೆ. ಆದರೆ ನಮ್ಮ ಒತ್ತಾಯ ಇದ್ದಿದ್ದು, ಹೇಗೆ ನೀವು ಲೆಫ್ಟ್ಗೆ ಸಪರೇಟ್ ಮೀಸಲಾತಿ ಕೊಡ್ತೀರಿ, ಹೇಗೆ ರೈಟ್ಗೆ ಸಪರೇಟ್ ಮೀಸಲಾತಿ ಕೊಡ್ತೀರಿ, ಹಾಗೆ ಬೋವಿ ಸಮುದಾಯಕ್ಕೂ ಕೂಡ ನೀವು 1% ಕೊಡ್ತಿರೋ, 2% ಕೊಡ್ತಿರೋ, 3% ಕೊಡ್ತಿರೋ ನಮಗೂ ಕೂಡ ಸಪರೇಟ್ ಕೊಡಿ ಅಂತ ನಮ್ಮ ಸಮುದಾಯದ ಒತ್ತಾಯ ಇತ್ತು. ಆದರೆ ಸಿದ್ದರಾಮಯ್ಯನವರು ನಮ್ಮನ್ನು ಹೇಗೆ ಹಿಂದೆ 101 ಜಾತಿಗಳು ನಮಗೆ ಸೂಕ್ತವಾದ ಮೀಸಲಾತಿ ಸಿಗ್ತಾ ಇಲ್ಲ ಅಂತ ಹೋರಾಟ ಮಾಡ್ತಾ ಇದ್ರು, ಹಾಗೆ ಕಿತ್ತಾಡಿಕೊಂಡು ಕಚ್ಚಾಡಿಕೊಂಡು ಸಾಯಿಲಿ ಅಂತ ಉದ್ದೇಶಪೂರ್ವಕವಾಗಿ 59 ಅಲೆಮಾರಿ ಸಮುದಾಯಗಳು ಮತ್ತು ಈ 4 ಸಮುದಾಯಗಳು ಸೇರಿಸಿ 63 ಜಾತಿಗಳಿಗೆ 4% ಮೀಸಲಾತಿಯನ್ನು ಒಳ ಮೀಸಲಾತಿಯಲ್ಲಿ ಜಾರಿ ಮಾಡಿದ್ದಾರೆ. ಈಗಲೂ ಕೂಡ ನಾವು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, ನಮಗೆ ನಮ್ಮ ಬೋವಿ ಸಮಾಜವನ್ನು ಸಪರೇಟವಾಗಿ ಗುರುತಿಸಿ ಸಪರೇಟ್ ಆಗಿ ನಮಗೆ ಹೇಗೆ ಲೆಫ್ಟ್ಗೆ ಸಪರೇಟ್ ಮೀಸಲಾತಿ ಕೊಟ್ಟಿದ್ರಿ, ಹೇಗೆ ರೈಟ್ಗೆ ಸಪರೇಟ್ ಮೀಸಲಾತಿ ಕೊಟ್ಟಿದ್ರಿ, ಹಾಗೆ ಬೋವಿ ಸಮುದಾಯಕ್ಕೂ ಕೂಡ ನೀವು ಸಪರೇಟ್ ಮೀಸಲಾತಿ ಕೊಡಿ ಅಂತ ಈ ಮೂಲಕ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಇದರಿಂದ ಈ ಒಳ ಮೀಸಲಾತಿಯಿಂದ ಬೋವಿ ಸಮಾಜಕ್ಕೆ ಘೋರವಾದಂಥ ಅನ್ಯಾಯ ಆಗಿದೆ. ಈ ಒಳ ಮೀಸಲಾತಿ ಜಾರಿ ಮಾಡಿರೋದನ್ನ ರಾಜ್ಯ ಸರ್ಕಾರವನ್ನು ನಾನು ಕಠೋರ ಶಬ್ದಗಳಿಂದ ಖಂಡಿಸುತ್ತೇನೆ ಮತ್ತು ನಿಂದಿಸುತ್ತೇನೆ. ನಮಸ್ಕಾರ.